ಹಲೋ ನಮಸ್ಕಾರ, ನಾನು ನಿಮ್ಮ ಶಂಕರ್ ಗುಲಾಲ್ ಸಾನೂರು. ಈ ವಿಡಿಯೋದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಹಾಕಿದ ನೀರಿನ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಎರಡು ಟೈಪ್ ನ ಮಡಿಕೆ ಇದೆ. ಒಂದು ನಾರ್ಮಲ್ ಮಡಿಕೆ, ಇನ್ನೊಂದು ಕಪ್ ಮಾಡಿದ ಮಡಿಕೆ. ನಾರ್ಮಲ್ ಇದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ನಾನು ಕೆಲವೊಂದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ನಂಗೆ ತುಂಬಾ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ಇದರಲ್ಲಿ ಕೆಲವು ಮಡಿಕೆ ಕೆಲವು ಟೈಮ್ ಬಿಸಿ ಆಗುತ್ತೆ, ಕೆಲವು ಟೈಮ್ ಕೂಲ್ ಇರುತ್ತೆ, ಇದು ಯಾಕೆ ಅಂತ ಹೇಳಿ ಅಂತ ಹೇಳ್ತಿದ್ರು. ಆ ವಿಷಯವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಾರ್ಮಲಿ ಈಗ ಮಡಿಕೆಯಲ್ಲಿ ಏನಾಗುತ್ತೆ, ಮಡಿಕೆಯಲ್ಲಿ ನೀರು ಇರುತ್ತೆ, ಆ ನೀರಿನ ಟೆಂಪರೇಚರ್ ಬೇರೆ ಇರುತ್ತೆ, ಎನ್ವೈರ್ಮೆಂಟ್ ಟೆಂಪರೇಚರ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ನಮ್ಮ ಸೆಕೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಿನ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ, ನೀರಿನ ಟೆಂಪರೇಚರ್ ಕಡಿಮೆ ಇರುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೀರಿನ ಹಾಟ್ ಟೆಂಪರೇಚರ್ ಅನ್ನು ಇದರಲ್ಲಿ ಮೈಕ್ರೋವೋಲ್ಸ್ ಇರುತ್ತೆ, ಆ ಮೈಕ್ರೋವೋಲ್ಸ್ ಥ್ರೂ ಟೆಂಪರೇಚರ್ ಅನ್ನು ಹೊರಗೆ ತೆಗೆದು ಎವಾಪರೇಟ್ ಮಾಡುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆಥಡ್ ಇಂದ ನೀರಿನ ಒಳಗಿರುವ ಟೆಂಪರೇಚರ್ ಅನ್ನು ಮೈಕ್ರೋವೇವ್ಸ್ ಥ್ರೂ ಹೊರಗೆ ತಂದು ನೀರನ್ನು ತುಂಬಾ ಕೂಲ್ ಮಾಡುತ್ತೆ. ಸೊ ಈ ಮೆಥಡ್ ಈ ಬೇಸಿಗೆ ಕಾಲದ ಈ ರೀಸನ್ಗೋಸ್ಕರ ಇದು ಕೂಲ್ ಆಗುತ್ತೆ. ಸೊ ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹೊರಗಿನ ಟೆಂಪರೇಚರ್ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಹೈಯೆಸ್ಟ್ ನೀರಿನ ಅಂಶ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹೊರಗಿನ ಟೆಂಪರೇಚರ್ ಹೊರಗೆ ಅಂದ್ರೆ ಮೈಕ್ರೋವೇವ್ಸ್ ಥ್ರೂ ಹೊರಗೆ ಬರ್ಲಿಕ್ಕೆ ಆಪ್ಷನ್ ಇರುವುದಿಲ್ಲ. ಸೊ ನಿಮ್ಗೆ ಗೊತ್ತಿರ್ಬೋದು, ಬಾವಿ ನೀರು ಮಳೆಗಾಲದಲ್ಲಿ ತುಂಬಾ ಬಿಸಿ ಇರುತ್ತೆ, ಅಂದ್ರೆ ತುಂಬಾ ಅಂದ್ರೆ ನಾರ್ಮಲಿ ಕೂಲ್ಗಿಂತ ಬಿಸಿ ಇರುತ್ತೆ. ಇದು ಈ ರೀಸನ್ಗೋಸ್ಕರ ಬಿಸಿ ಇರುತ್ತೆ. ಸೊ ನನ್ನ ಸಜೆಷನ್ ಅಂತ ಹೇಳಿದ್ರೆ, ಮಣ್ಣಿನ ಮಡಿಕೆಯನ್ನು ಮಳೆಗಾಲದಲ್ಲಿ ಯೂಸ್ ಮಾಡ್ಬೋದು, ಬೇಸಿಗೆ ಕಾಲ ಯೂಸ್ ಮಾಡ್ಬೋದು. ಇದೊಂದು ಆಕ್ಚುಲಿ ನಮ್ಗೆ ಗಾಡ್ ಗಿಫ್ಟ್. ಯಾಕಂತ ಹೇಳಿದ್ರೆ, ನಾರ್ಮಲ್ ನಮ್ಗೆ ಫಾರಿನ್ ಇಂದ ಬಂದದ್ದು ನಾವು ತುಂಬಾ ಟ್ರಸ್ಟ್ ಮಾಡ್ತೇವೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಪೂರ್ವಜರು ಏನೆಲ್ಲ ಹೇಳಿಕೊಟ್ಟಿದ್ದಾರೆ, ಏನೆಲ್ಲ ಮಾಡಿ ಅದ್ರಲ್ಲಿ ತುಂಬಾ ಸತ್ಯ ಇದೆ. ಬಟ್ ಅದನ್ನು ಬಿಟ್ಟು ನಾವು ಫಾರಿನ್ ಕಲ್ಚರ್ ಅಡಿಕ್ಟ್ ಆಗಿದೆ, ತುಂಬಾ ಬೇಜಾರಿನ ಸಂಗತಿ. ಬಟ್ ನಾನು ಹೇಳುವುದೇನಂತ ಹೇಳಿದ್ರೆ, ನಾವು ಆದಷ್ಟು ಇಂಡಿಯನ್ ಕಲ್ಚರ್ಗೆ ಅಡಿಕ್ಟ್ ಆಗ್ಬೇಕು. ಸೊ ಓಕೆ, ನೆಕ್ಸ್ಟ್ ಹೆಲ್ತ್ ಬೆನಿಫಿಟ್ ಏನಂತ ಹೇಳಿದ್ರೆ, ನಮ್ಗೆ ನಾರ್ಮಲಿ ತುಂಬಾ ಜನ ಹೇಳ್ತಾರೆ, ಸರ್ ಇದು ಮಣ್ಣಿನ ಮಡಿಕೆಯಲ್ಲಿ ನೀರು ಫಿಲ್ಟರ್ ಆಗುತ್ತಾ ಅಂತ. 100% ಇದು ಫಿಲ್ಟರ್ ಆಗುದಿಲ್ಲ. ಇದು ಆಕ್ಚುಲಿ ರಾಂಗ್ ಇನ್ಫಾರ್ಮೇಶನ್. ಬಟ್ ಫಿಲ್ಟರ್ ಆಗುತ್ತೆ. ಅದು ಯಾವ ತರ ಅಂತ ಹೇಳಿದ್ರೆ, ಮೇಲೆ ಒಂದು ಮಡಿಕೆ ನಾವು ಫಿಟ್ ಮಾಡಿ ಅದರಲ್ಲಿ ನೀರು ಫಿಲ್ಟರ್ ಆಗುವ ತರ ಮಾಡಿದ್ರೆ, ಅದರಲ್ಲಿ ಮೈಕ್ರೋ ಸೈಜ್ ಅಲ್ಲಿ ಇರುವ ಬ್ಯಾಕ್ಟೀರಿಯಾ, ವೈರಸ್, ಹಾಗೆ ಯಾವುದೇ ಮಣ್ಣಿನ ಕಣ ಇದ್ರೆ ಫಿಲ್ಟರ್ ಆಗುತ್ತೆ. ಬಟ್ ನಾರ್ಮಲ್ ಈ ತರ ಮಣ್ಣಿನ ಮಡಿಕೆಯಲ್ಲಿ ಡೈರೆಕ್ಟ್ ಹಾಕಿದ್ರೆ ಫಿಲ್ಟ್ರೇಷನ್ ಆಗುದಿಲ್ಲ. ಬಟ್ ಇಲ್ಲಿ ಇನ್ನೊಂದು ಮಡಿಕೆ ಇದೆ, ನಾನು ಅದಕ್ಕೋಸ್ಕರ ಈ ಮಡಿಕೆಯನ್ನು ಇಟ್ಟಿದ್ದೇನೆ. ಇದ್ರ ಈ ಬ್ಲಾಕ್ ಮಾಡಿದ ಮಡಿಕೆ, ನಾರ್ಮಲಿ ಬ್ಲಾಕ್ ಮಾಡಿದಾಗ ಅದರಲ್ಲಿ ಚಾರ್ಕೋಲ್ ಕಂಟೆಂಟ್ ಇರುತ್ತೆ. ನಾರ್ಮಲಿ ನಿಮ್ಗೆ ಗೊತ್ತಿರ್ಬೋದು, ಸೈಂಟಿಫಿಕಲಿ ಚಾರ್ಕೋಲ್ ಅಂತ ಹೇಳಿದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ, ವೈರಸ್ ಅನ್ನು ಕಿಲ್ ಮಾಡುತ್ತೆ. ಸೊ ಖಾಲಿ ಮಡಿಕೆ ಯೂಸ್ ಮಾಡಿದ್ರೆ ನಿಮ್ಗೆ ಫಿಲ್ಟ್ರೇಷನ್ ಆಗುದಿಲ್ಲ, ಅಥವಾ ಬ್ಯಾಕ್ಟೀರಿಯಾ, ವೈರಸ್ ಕಿಲ್ ಆಗುದಿಲ್ಲ. ಬಟ್ ಇದರಲ್ಲಿ ನಿಮ್ಗೆ ಕಿಲ್ ಆಗುತ್ತೆ, ಬಟ್ ಮಿನಿಮಲ್ ಅಮೌಂಟ್, ಮೇಜರ್ ಅಮೌಂಟ್ ಅಲ್ಲ. ಸೊ ಥರ್ಡ್ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಗೆ pH ಲೆವೆಲ್. ನಾರ್ಮಲಿ ಮಡಿಕೆ ನೀರನ್ನು ನಾವು ಮ್ಯಾಕ್ಸಿಮಮ್ 5 days ಇಡ್ಬೋದು, ಆಮೇಲೆ ನಾವು ವಾಶ್ ಮಾಡ್ಬೇಕು. ನಾವು ಮಿನಿಮಮ್ 12 hours ಇಟ್ಟು ನೀರು ಕುಡಿಬೇಕು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ pH ಲೆವೆಲ್ ಬರುತ್ತೆ, ಅಂದ್ರೆ ನಿಮ್ಗೆ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಈ ಆಲ್ಕಲೈನ್ ವಾಟರ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ 100% ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಈ ಅಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ ಆಲ್ಕಲೈನ್ ವಾಟರ್ ಕುಡಿದಾಗ ಅದು ನ್ಯೂಟ್ರಲ್ ಆಗುತ್ತೆ. ಸೊ ಜಾಸ್ತಿ ಜನ ಯಾಕೆ ಹಿಂದಿನ ಕಾಲದವರು ಮಡಿಕೆ ನೀರನ್ನೇ ಕುಡಿತಿದ್ರು ಅಂತ ಹೇಳಿ, ಯಾವುದೇ ಫುಡ್ ಅಲ್ಲಿ ಒಂದು ಫುಡ್ ಅನ್ನು ತಿಂದಾಗ ಯಾವಾಗ ಅಸಿಡಿಟಿ ಆಗುತ್ತೋ, ಈ ಮಡಿಕೆ ನೀರು ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಈ ರೀಸನ್ಗೋಸ್ಕರ ತುಂಬಾ ಜನರು ಅಥವಾ ಹಿಂದಿನ ಕಾಲದವರು, ನಮ್ಮ ಹಿರಿಯರು ಮಡಿಕೆ ನೀರನ್ನು ಯೂಸ್ ಮಾಡ್ತಿದ್ರು. ಸೊ ನನ್ನ ಸಜೆಷನ್, ಆದಷ್ಟು ಮಡಿಕೆ ನೀರನ್ನು ಮಳೆಗಾಲದ ಸಹ ಯೂಸ್ ಮಾಡ್ಬೋದು, ಅಥವಾ ಬೇಸಿಗೆ ಕಾಲಕ್ಕೆ ಸಹ ಯೂಸ್ ಮಾಡ್ಬೋದು. ಬಟ್ ಒಂದೇ ಒಂದು ಸಜೆಷನ್ ಅಂತ ಹೇಳಿದ್ರೆ, ನೀವು ಮಣ್ಣಿನ ಮಡಿಕೆಯನ್ನು ನಿಮ್ಗೆ ಗೊತ್ತಿದ್ದವ್ರ ಹತ್ರ ತಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೇನೆ, ರೋಡ್ ಸೈಡ್ ಅಲ್ಲಿ ತಗೊಳ್ಬೇಡಿ, ಅಥವಾ ಕನ್ಯಾಕುಮಾರಿ ಪಾಟ್ಸ್ ಅನ್ನು ಗೊತ್ತಿಲ್ಲದವ್ರ ಹತ್ರ ತಗೊಳ್ಬೇಡಿ. ನಿಮ್ಮ ಊರಿನಲ್ಲಿ ಯಾರು ಮಾಡ್ತಾರೆ ನಿಮ್ಗೆ ಅಂದ್ರೆ ಗೊತ್ತಿರ್ತಾರೆ, ಅವರು ಕೆರೆ ಮಣ್ಣು ಯೂಸ್ ಮಾಡ್ತಾರ, ಯಾವ ಮೆಥಡ್ ಯೂಸ್ ಮಾಡಿ ನಿಮ್ಗೆ ಗೊತ್ತಿರ್ತದೆ. ಒಂದ್ ವೇಳೆ ಗೊತ್ತಿಲ್ಲದಿದ್ರೆ ಅವ್ರಿಗೆ ನೀವು ಕನ್ಫರ್ಮ್ ಮಾಡಿ, ನೀವು ಕೆರೆ ಮಣ್ಣಲ್ಲಿ ಯೂಸ್ ಮಾಡ್ತಾರಾದ್ರೆ ನೀವು ದಯವಿಟ್ಟು ತಗೊಳ್ಬೇಡಿ. ನಾರ್ಮಲ್ ಮಣ್ಣು ಯೂಸ್ ಮಾಡ್ತಾರೆ ನೀವು ತಗೊಳ್ಳಿ. ಆದಷ್ಟು ಹೆಲ್ದಿ ಆಗಿರೋಣ. ಹಾಗೂ ನಾವು ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಕಮೆಂಟ್ಸ್ ಅಲ್ಲೆಲ್ಲ ನೋಡಿದೆ ನನ್ನ ಲಾಭಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ಅಂತ. ಅಲ್ಲ, ನನ್ಗೆ ಗೊತ್ತಿರುವ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ಬೇಕಾಗುತ್ತೆ. ನಾನು ಪಾಟರ್ ವರ್ಕ್ ಮಾಡೋದ್ರಿಂದ ನಂಗೆ ಗೊತ್ತಿರೋ ಸತ್ಯವನ್ನು ನಾನು ಹೇಳಲೇಬೇಕು. ಹೇಳದಿದ್ರೆ ನಾನು ಮಾಡುವ ಧರ್ಮಕ್ಕೆ ಮೋಸ ಮಾಡಿದಾಗ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಈ ಇನ್ಫಾರ್ಮೇಶನ್ ಹೇಳ್ತಿದ್ದೇನೆ. ಒಂದು ವೇಳೆ ನಿಮ್ಗೆ ಎಲ್ಲಿಯೂ ಮಡಿಕೆ ಸಿಗ್ತೇ ಇಲ್ವಾ, ಒಂದು ಜೆನ್ಯೂನ್ ಪ್ರಾಡಕ್ಟ್ ಸಿಗ್ತೇ ಇಲ್ವಾ, ನಮ್ಗೆ ಕಾಲ್ ಮಾಡಿ, ನಾವು ನಿಮ್ಗೆ ಕಳಿಸಿಕೊಡ್ತೇವೆ. ಸ್ವಲ್ಪ ಡ್ಯೂರೇಷನ್ ವೇರಿಯೇಷನ್ ಆಗ್ಬೋದು. ಆಕ್ಚುಲಿ ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕು ನಮ್ಗೆ ಮಾಡಕ್ಕೆ. ಸೊ ನಿಮ್ಗೆ ನಾವು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು.